ಓಕೆ ಮೇಡಮ್, ಎಲ್ಲ ಚೆಕಪ್ ಮಾಡ್ತೀನಿ. ಆ ಮೆಟಲ್ ಡಿಟೆಕ್ಟರ್ ಮಷಿನ್ ತಗೊಂಡು ಕ್ಲೀನಾಗಿ ಚೆಕ್ ಮಾಡ್ರಿ. ಮಾಡಪ್ಪ, ಇಲ್ಲಿ ಮಾಡು. ಈ ಕಡೆ ಎಲ್ಲ ಪೂರ್ತಿ ಎಲ್ಲ ಚೆಕಪ್ ಮಾಡ್ಬೇಕು ನೋಡಪ್ಪ. ಹುಡುಕ್ರಿ ನಿಮ್ಮ ಕೈಗೆ ಸಿಕ್ರಲ್ಲ, ನೀವಲ್ಲ ನಿಮ್ಮ ಅಪ್ಪ ಬಂದ್ರೆ ಸಿಗಲ್ಲ ಅದು. ಅಲ್ರಿ ಮೇಡಮ್ ಅವರ ಒಳಗಿಲ್ಲ ಅಂತ ಹೇಳಿದ್ರು ಮತ್ತೆ ಚೆಕಪ್ ಮಾಡಕ್ಕೆ ಹಸಿರಲ್ರಿ. ಒಳಗಿಲ್ಲ ಅಂದಮೇಲೆ ಯಾಕೆ ಹೆದರ್ತೀರಿ, ಬಿಡ್ರಿ ಮಾಡಲಿ. ಇಲ್ಲ ಮೇಡಮ್, ಒಳಗೆಲ್ಲ ಚೆಕಪ್ ಮಾಡಿದ್ವಿ, ಎಲ್ಲೂ ಇಲ್ಲ. ಸರಿ, ಇವನ್ನ ಕೊಡ್ರಿ. ಮೇಡಮ್ ಅದ ಈಗ ಇವ್ನು ನೀವು ತೊಗೊಂಡು ಹೊಂಟಿರಲ್ಲ, ನಮ್ಗೆ ಏನಾರು ರಶೀಟಿ ಅದು ಕೊಡ್ತೀರನ? ಅಂದ್ರೆ ಈಗ ನಾಳೆ ನಮ್ಗೆ ಸರ್ಕಾರಕ್ಕೆ ಇದನ್ನು ನಾವ ಕೊಟ್ಟಿವಿ ಅಂತ ಗೊತ್ತಾಗಬೇಕಲ್ರಿ. ಆಮೇಲೆ ನೀವು ನಮ್ಗೆ ಒಂಚೂರು ಏನಾರು ಸಹಾಯ ಮಾಡಿರಿ ಅಂತ ಇದಕ್ಕೆ ಹ್ಞೂ ಅಂದಿರಿ. ಈಗ ನಮ್ಗೆ ನಾಳೆ ಏನಾರು ಕೊಡೋದಿತ್ತಂದ್ರೆ ಮತ್ತೆ ಹೆಂಗೆ ರೀ ಅದೆಲ್ಲ? ಹೊರಗಡೆ ನಮ್ಮ ಜೀಪ್ ನಿಂತೈತ್ರಿ, ಅಲ್ಲಿ ನಮ್ಮ ಬೆಟಾಲಿಯನ್ ಐತೆ ಏನ್ರಿ. ಈಗ ನಾವು ತೊಗೊಂಡೋಗಿದ್ದು ಎಲ್ಲರಿಗೂ ಗೊತ್ತೂ ಇರ್ತೈತಿ, ಅದನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆಲ್ಲ ಏನು ರಶೀಟಿ ಕೊಡೋ ಅವಶ್ಯಕತೆ ಇಲ್ಲ. ಇದನ್ನು ತೊಗೊಂಡು ಹೋಗಿ ಸರ್ಕಾರಕ್ಕೆ ಒಪ್ಪಿಸ್ತೀವಿ. ನೀವು ಯಾವಾಗ ಬೇಕಾದರೂ ಬಂದು ಕಾನೂನನ್ನ ಭೇಟಿ ಆಗ್ಬೋದು. ನಿಮ್ದು ಏನು ಕೊಡೋದೈತಿ ಕೊಡಿಸ್ತೀವಿ, ಆತಾ? ಆಯ್ತು ರೀ ಮೇಡಮ್ ಅವರೇ. ನಾವು ಕಷ್ಟದಾಗಿದ್ದ ಯಾವ ಗೌರ್ಮೆಂಟು ಬಂದಿಲ್ಲ, ನಮ್ಗೇನು ತುತ್ಕೂಳು ಹಾಕಿಲ್ಲ. ಈಗ ನಾವು ಸ್ವಲ್ಪ ಚಲೋ ಅದೇ ಒಂದು ಗುಟ್ಲೆ ಕಂಪ್ಲೇಂಟ್ ಕೊಟ್ಟು ನಮ್ಗೆ ಮಾಡಬಾರ್ದ ರೇಣಕಿನ ಜಾತಕ. ನೀನು ಭಾಳ ಒಳ್ಳೆ ಅನ್ಕೊಂಡಿದ್ದೆ ನಾನು, ನೀ ಹಿಂಗೆ ಕುದಿ ಕೊಯ್ತಿ ಅಂತ ನಾ ಅನ್ಕೊಂಡಿದ್ದಿಲ್ಲ. ಏನು ಮಾತಾಡ್ತಿಲ್ಲ ಹೇಗಿರ್ಜಿ? ನಾ ಕಂಪ್ಲೇಂಟ್ ಕೊಟ್ಟಿಲ್ಲವಾ? ಸಾಕು ಸುಮ್ಮನಿರ. ನೀನು ಅಂತೇಳಿ ಬಿಟ್ರೆ ಯಾರ ಮುಂದೆ ಹೇಳಿದ್ದಿಲ್ಲ ನಿಧಿ ಸಿಕ್ಕಿದ್ದು. ಮತ್ತೆ ನೀನಲ್ರಿ ಇನ್ಯಾರು ಹೇಳಕ್ಕಾಕತಿ? ನೀನೇ ಹೇಳಿರ್ಬೇಕಲ್ಲ. ನೀ ಹಿಂಗೆ ಮಾಡ್ತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಇಷ್ಟು ಜನ ಮ್ಯಾಗ ಕತ್ತಿ ಮಸೀದಿ ಐತಿ ಅಂತೆಲ್ಲ ಆಗಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡು. ಮತ್ತೆ ಸಾಲದಕ್ಕೆ ನಾಟಕ ಮಾಡಾಕತ್ತೀರನ? ಬಡವರು ಅರೆಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಹಂಗ ಹಿಂಗ ಅಂತೇಳಿ. ಏ ಬಾಡವ ತಾಯಿ, ನಿಮ್ಮ ಪ್ರೀತಿ ಕಾಳಜಿ ಏನು ಬೇಕಾಗಿಲ್ಲ ನನಗೆ. ಮೊದಲಿನಿಂದ ಹೋಗ್ರಿ. ನನ್ನ ಮನಸ್ಸಿಗೆ ಇಷ್ಟು ರೂಮ್ ನಿನ್ನ ತಾಯಿ ಜಾಗದಾಗ ಇಟ್ಟಿದ್ದೆ ನಾನು. ಇಷ್ಟ ಅನ್ಲೇ ನೀನು ಹಂಗಾರ ಶಾಂತಕರ ಅರ್ಥ ಮಾಡ್ಕೊಂಡಿದ್ದೆ? ಏಯ್ ಸ್ವಾದಿಗೇಡಿ, ಊರು ಸ್ವಾದಿಗೇಡಿ, ನಿಧಿ ಸಿಕ್ಕಿರೋ ವಿಚಾರ ನೀ ಶಾಂತಕ್ಕನ ಮುಂದೆ ಹೇಳಿದ್ರು, ಶಾಂತಕ್ಕ ನಾನೇ ಎಷ್ಟೋ ಸಲ ಕೇಳಿದಾಗ ನನ್ನ ಮುಂದೆ ಬಾಯ್ ಬಿಟ್ಟಿಲ್ಲ, ಗೊತ್ತಾಯ್ತೇನೆ? ಇವತ್ತು ಅಕ್ಕಿ ಏನು ಫೋನ್ ಹಚ್ಚಿ ಹೇಳೇ ಇಲ್ಲ. ಅದು ಹೆಂಗೆ ಪೊಲೀಸರಿಗೆ ಗೊತ್ತಾಗೈತೋ, ಬೇರೆ ಯಾರು ಹೇಳ್ಯಾರ ಗೊತ್ತಿಲ್ಲ. ಯಾರಿಗಾರ ಮತ್ತೊಬ್ರಿಗೆ ಹೇಳಿ ಅಂತ ನೋಡ್ಕೊ. ಹಿಂಗೆ ಮೊದಲ ಒಡಕ್ ಬಾಯಿ ನಿಂದ ಯಾರ್ಯಾರ ಮುಂದೆ ಸೋರ್ಸಿ ಏನು ಯಾರಿಗೆ ಗೊತ್ತು? ಹೋಗಿ ಆಕಿ ಮುಂದೆ ಗಂಟು ಬಿದ್ದೇನು ಈಗ ಆಕಿಗೆ? ಇಲ್ಲೋಡ, ಆಕಿ ಹೇಳಿಲ್ಲ, ಆಕಿನ ಅಂದಾಳ ನಾ ಹೇಳಿಲ್ಲ ಬಿಟ್ಟಿಲ್ಲವ, ಇದೇನಿದ್ರ ಆಡಿ ಅಂತೇಳಿ. ಪೊಲೀಸರು ಬಂದಾಗ ಪಾಪಕ್ಕೆ ಯಾಕೆ ಬಂದಾರ ಅಂತನೂ ಗೊತ್ತಿದ್ದಿಲ್ಲ ತನ್ನ ಮನೆ ಕಡೆ, ಗೊತ್ತೈತೇನೆ? ಅಷ್ಟಿದ್ದಕ್ಕೆ ಹೋಗಿ ಪೊಲೀಸರ ಕಡೆ ಕೇಳ್ಕೊ. ಕೇಳಿದ್ರೆ ಹೇಳ್ಬಲ್ರಲ್ಲ ಅವರು. ನಿನ್ನಿದ್ರಿಗೆ ಕೇಳಲಿಲ್ಲ ನನ್ನ ಹೇಳ್ಬೇಡ ಅಂದಿರ್ತಾಳೆ ಈಕಿ. ಇಲ್ಲೋಡ ಪಾರಕ, ನಾವು ಒಬ್ಬರ ಮುಂದೆ ಬಾಯ್ ಬಿಟ್ಟಿಲ್ಲ. ಶಾಂತಕ್ಕನ ನಂಬಿದಷ್ಟು ನಾನು ನಿನ್ನೂ ನಂಬಿಲ್ಲ. ಮತ್ತೆ ತಿರುಗಿ ಕೇಳಿದ್ರೆ ನಿನ್ನ ಮುಂದರ ಬಾಯ್ ಬಿಟ್ಟಿನ? ಶಾಂತಕ್ಕನ ಮುಂದೆ ಅಷ್ಟೇ ಹೇಳಿದ್ದು, ಗೊತ್ತೈತೇನೆ? ಯಾರ ಮುಂದೆ ಹೇಳಿದ್ದಿಲ್ಲ ನಾನು. ನೋಡಿದ್ರೆ ಯಾರ ಮುಂದೆ ಹೇಳಿ ಏನೋ ಹೋಗಂತ ಹೇಳ್ತೀಯನ ನನಗೆ? ಹೌದು ಬಿಡವ, ನನ್ನ ಯಾಕೆ ನಂಬ್ತೀವ? ಪುಣ್ಯಾತಿ ಇತ್ತೀನಿ ನಾನು. ನಾನು ಹೇಳಾರ್ದ ಚಲೋ ಕೆಲಸ ಮಾಡಿದ್ದೆ. ಮತ್ತೆ ಈ ತಿರುಗಿ ಕೇಳಿದ್ರೆ ನೀನು ಸೇರೆ ಕಂಪ್ಲೇಂಟ್ ಕೊಟ್ಟಿ ಅಂತಂತಿದ್ದಿ ನನಗೆ. ಈಗಾದ್ರೂ ಅದನ್ನ ಅಂತೇನೆ ಪಾರಕ. ಯಾಕೆ ಹೇಳ? ಈಗಾದ್ರೂ ಅದನ್ನೇ ಅಂತೀನಿ. ಶಾಂತಕ್ಕೆ ಹೇಳಾರ್ದಂಗೆ ಇರ್ಬೋದು, ಆದ್ರೆ ಆ ವಿಚಾರ ನಿನಗೆ ಗೊತ್ತಾಗಿ ಶಾಂತಕ್ಕ ಕಂಪ್ಲೇಂಟ್ ಕೊಟ್ಟು ಬರಂಬಾ ಅಂತೇಳಿ ನೀನೇ ಯಾಕೆ ಕೊಟ್ಟಿರ್ಬಾರ್ದು? ಹೇಳಕ್ಕಾಗಲ್ಲ. ಮೊದಲೇ ನೀನು ಇಸ್ಗಾತಕ್ಕೆ ಬುದ್ಧಿದಿಂದ ನೀನೇ ಮಾಡಿರ್ತೀಯ. ನಿನಗೆ ಬಿಟ್ಟು ನಾ ಚಂದಿರ ನಿನಗೆ ಸಮಾಧಾನ ಇಲ್ಲ. ಒಂದಂತೂ ತನ್ನಕ್ಕೂ ನಾ ಗಬರಾಡ್ತಿದ್ನಲ್ಲ, ಹಂಗೆ ಗಬರಾಡ್ಕೊಂತಿದ್ರೆ ನಿಮ್ಗೆ ಎಲ್ಲರಿಗೂ ಖುಷಿ. ನಿಮ್ಗೆ ಇಲ್ಲೋಡ್ಗಿರ್ಜಿ ಹೇಳಾಕತ್ತೇನೆ, ಬಾಯಿ ಐತಂತ ಬಾಯಿಗೆ ಬಂದಂಗೆ ಮಾತಾಡ. ಏನ ಹೇಳಾಕತ್ತೇನೆ ಕೇಳಷ್ಟೇ. ಕೇಳೋದಿಲ್ಲ ನಾನು? ಯಾಕೆ ಕೇಳ್ಬೇಕು? ಕೇಳೋದಿಲ್ಲ ಅಂದ್ರೆ ಸೀರೆ ಬಿಚ್ಕೊಂಡು ಕುಣಿದಾಡ. ನನಗೆ ಏನಾಗಬೇಕಾಗೈತಿ? ನಿನ್ನ ನಂಬಿಸಿ ನನಗೆ ಏನೂ ಆಗಬೇಕಾಗಿಲ್ಲ. ಹಾಳಾಗೋಗ್ರಿ. ನಾನು ಪತ್ರ ಬರ್ದಿಟ್ಟು ಊರ್ಲಾಕೊಂಡು ಸತ್ತು ಹೋಗ್ತಾನೆ. ಅವಾಗ ನೆಮ್ಮದಿ ಆಗಿರ್ರಿ. ಯಾಕೆ ಗಿರ್ಜಿ ಬಾಯಿಗೆ ಬಂದಂಗೆ ಹಿಂಗೆಲ್ಲ ಮಾತಾಡಿ ಹೊಟ್ಟಿ ಉರಿಸ್ತಿ? ಇಲ್ಲವಾ, ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ. ನಾ ಕೊಡ್ತೇನಲ್ಲ ಗಿರ್ಜಿ ನಿನ್ನ ಮೇಲೆ. ಅಲ್ಲ, ನಿನಗೆ ಅನಿಸಿರ್ಬೋದು, ಯಾಕಂದ್ರೆ ನಾ ಯಾರ ಮುಂದೆ ಬಾಯ್ ಬಿಟ್ಟಿಲ್ಲ, ಶಾಂತಕ್ಕನ ಮುಂದೆ ಅಷ್ಟೇ ಹೇಳಿದ್ದಂತೇಳಿ. ಪೊಲೀಸರಿಗೆ ಇನ್ನೂ ಒಮ್ಮೆ ಹೋಗಿ ಭೇಟಿ ಆಗ. ಯಾರದು ಫೋನ್ ಹಚ್ಚಿದ್ದೆ, ಫೋನ್ ನಂಬರ್ ಐತೇನ ಕೊಡ್ರಿ ಅಂತ ಕೇಳು. ಏನಾರ ಹೇಳು, ಕೊಡ್ತಾರ ನೋಡುನು. ಶಾಂತಕ್ಕ, ನಾನು ಬುದ್ಧಿವಂತಿನಾದೇನಿ ಏನ? ನಾನೇನು ದಡ್ಡ ಶಿಖಾಮಣಿನೂ ಅಲ್ಲ. ಯಾವ್ದಾರ ಇದ್ರಲ್ಲೇ ಲ್ಯಾಂಡ್ ಫೋನ್ಲೇ ಹಚ್ಚಿರ್ಬೇಕು ನೀನು, ಇಲ್ಲ ಬೇರೆ ಯಾರ್ದಾರ ಫೋನ್ ತೊಗೊಂಡು ಹಚ್ಚಿರ್ಬೋದು ನೀನು. ಹೇಳ, ನಿನ್ನ ಫೋನ್ಲೇ ಹಚ್ಚಿಲ್ಲ ಅಂದ್ಬಿಟ್ಲೆ ನೀನೇನು ನಿನ್ನ ಫೋನ್ಲೇ ಹಚ್ಚಕ್ಕೇನು ಅಷ್ಟೊಂದು ಬುದ್ಧಿಗೇಡೇನ? ನಂಬರ್ ಸಿಕ್ಕೊಂತತಿ, ಸಿಕ್ಕೊಳ್ಳೋದಿಲ್ಲ. ಎಲ್ಲ ಗೊತ್ತೈತೆ ನನಗೆ. ಇಂಥವೆಲ್ಲ ಹೇಳಕ್ಕೆ ಬರಬೇಡ ನನ್ನಂತೇಳಿ. ಹೋಗ್ರಿವ, ಪುಣ್ಯ ಬರ್ತೈತಿ ಹೋಗ್ರಿ ಎಲ್ಲರೂ. ನನ್ನ ಹೊಟ್ಟೆ ಬೆಂಕಿ ಬಿದ್ದು ಉರಿಯಾಕತ್ತೈತಿ. ನಾ ಕಷ್ಟ ಅಂದಾಗ ಇನ್ನೂ ನೀ ನನಗೆ ಸಹಾಯ ಮಾಡಿದ್ದಿ ಅವಾಗ. ಆದ್ರೆ ಯಾವ ಸರ್ಕಾರನೂ ಬಂದಿದ್ದಿಲ್ಲ ಶಾಂತಕ್ಕ. ಏನೋ ಒಂಚೂರು ಸೊಕ್ಲೆ ಮಾತಾಡಿರ್ಬೋದು. ಹೌದು, ಬಂದಿತ್ತು ಶ್ರೀಮಂತಿಕೆ, ಅದಕ್ಕೆ ಮಾತಾಡೇನಿ. ಅದಕ್ಕೆ ಹಿಂಗೆ ಸೇಡ್ ತೀರಿಸ್ಕೊಳ್ಳೋದು ಏನು ಬಂತವ ನಿನಗೆ? ಹಿರೇ ಕುದ್ರಿ ಏನು ಬಂತು ಹೇಳ? ಎಲ್ಲ ತೊಗೊಂಡು ಹೋದ್ರು, ಎಲ್ಲ ಗೌರ್ಮೆಂಟ್ ವಶಕ್ಕೆ ತೊಗೊಂಡ್ರು. ಗೌರ್ಮೆಂಟಿಗೆ ಏನು ರೊಕ್ಕ ಕಡಿಮೆ ಐತೆ? ಎಲ್ಲ ತಿಂದುತ್ತೆ ಗೊರೆ. ಈಗ ಇದ್ರಾಗ ಏಟು ತೊಗೊಂತಾರ ಏನೋ ಯಾರಿಗೆ ಗೊತ್ತಾ? ಪೊಲೀಸರು ಆ ಗೌರ್ಮೆಂಟಿಗೆ ಏಟು ಕೊಡ್ತಾರೆ ಯಾರಿಗೆ ಗೊತ್ತು? ಏನು ಉಳಿತ? ನಮಗೆ ಏನು ಉಳಿಲಿಲ್ಲ. ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ.
ಪರಮಾತ್ಮ ಏನ ಒಂದು ಮನಿ ಅಂತ ಕೊಟ್ಟ, ಮನಿ ಕಟ್ಟಿಸ್ಕೊಂಡೇನು ಬೇಕಾದಂಗ ಏನು ಒಡಿವೆದಾವು ಸಾಕು. ಇದ್ರಾಗ ಜೀವನ ಮಾಡ್ತೇನೆ ಮಕ್ಕಳಿಗೆ ಕೊಟ್ಟು. ಹೊಲ ಮನಿ ತೊಗೊಂಡೇವಿ, ದುಡ್ಡು ತಿಂತೇವಿ, ಏನು ಮಾಡೋದು ಮತ್ತೆ. ಅದೇ ಸಮಾಧಾನ ಇಲ್ಲ ಜನಕ್ಕೆ. ನಿಮ್ಮ ಕಣ್ಣಿ ಮುಳು ಬಡಿಲಿ. ಗಿರ್ಜಿ ಶಾಂತಕರ್ ಮನಸ್ಸು ಅಂತದಲ್ಲೇ ಏನು, ನೀ ಸುಮ್ಮನೆ ಹಿಂಗೆ ಅನುಮಾನ ಪಟ್ಟಿದ ಮಾಡಕ್ಕೆ ಹೋಗ್ಬೇಡ, ಜಗಳ ಮಾಡ್ಕೋಬೇಡ. ಹಿಂಗಂದಂದೆ ಎಲ್ಲಾರು ಆಕಿ ನಂಬೋದು. ನೋಡುವ, ನಾನಂತರೂ ಹೇಳಿಲ್ಲ, ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೇನೆ. ಏನು ಇಷ್ಟಾದ ಮೇಲೂ ಏನು ನನ್ನ ಮಕ್ಕಳು ಮೊಮ್ಮಕ್ಕಳ ಮ್ಯಾಗ ಅಣಿಗೆ ಮಾಡಿ ಹೇಳ್ತೀನಿ. ನಾ ಪೊಲೀಸರ ಮುಂದೆ ಹೋಗಿ ಹೇಳಿಲ್ಲ. ನನಗೆ ರೊಕ್ಕ ಅಲ್ಲ ಮುಖ್ಯ, ನನ್ನ ಸಂಸಾರ ಮುಖ್ಯ. ಅಂತಾದ ನಾನು ನನ್ನ ಮಕ್ಕಳ ಮೊಮ್ಮಕ್ಕಳ ಮ್ಯಾಗ ಅಣಿ ಇಟ್ಟೇನೆ ಅಂದ್ರೆ ತಿಳ್ಕೊಂಬಿಡ ಗಿರ್ಜಿ. ನಾ ಹೇಳಿಲ್ಲ ಅಂದ್ರೆ ಹೇಳಿಲ್ಲ ಅಷ್ಟೇ. ಏನು ಇದ್ರ ಮ್ಯಾಗು ನಂಬುದು ಬಿಡೋದು ನಿನಗೆ ಬಿಟ್ಟಿದ್ದ. ದೇವ್ರ ಪರಮಾತ್ಮ ಮ್ಯಾಲ ಒಬ್ಬ ಅದಾನ, ಸತ್ಯ ಸತ್ಯ ಅವನ ನೋಡ್ಲಿ. ನಡೀರಿ, ಚಲೋ ಕೆಲಸ ಮಾಡಿದಿ ಶಾಂತಕ್ಕ. ಏನ ಅವನ ನೋಡ್ಕೊಲಿ. ಹೌದು ಮಲೇಶಿ, ನನ್ನ ಹೆಂಡತಿ ಏನಂತ ನನಗೆ ಗೊತ್ತು. ಯಾರು 108 ಮಂದಿ ಬೇಕಾದ್ ಹೇಳವಲ್ರಕ್ಕ, ನನ್ನ ಹೆಂಡತಿ ಏನಂತ ನನಗೆ ಗೊತ್ತು. ನಾನೇ ಎಷ್ಟೋ ಸಲ ಏನಿದು ನಮ್ಮ ಮಲೇಶಿ ಭಾರಿ ಇದು ನಶೀಬ ಬದ್ಲಿ ಆಗಿತ್ತಲ್ಲ ಅಂದಾಗೂ ಆಕೆ ಯಾವತ್ತೂ ಹಿಂಗ ಅಂತ ನನ್ನ ಮುಂದೆ ಸತಿಗೆ ಹೇಳಿಲ್ಲ. ಯಾಕಂದ್ರೆ ಕುಡಿದು ನಾನೆಲ್ಲರ ಬಾಯಿ ಬಿಟ್ಟಿಗಿಟ್ಟೇನಲ್ಲ ಅಂತೇಳಿ ಗೊತ್ತ. ಅದನ್ನೆಲ್ಲ ಅಕ್ಕಿ ಮುಂದೆ ಯಾಕೆ ಹೇಳಾಕತ್ತೀರಿ? ಆಕಿಗೆ ಮನುಷ್ಯರ ಮ್ಯಾಗಿರೋ ನಂಬಿಕೆ ಹೋಗಿ ಬಹಳ ದಿನ ಆತ. ಆಕಿಗೆ ರೊಕ್ಕನೇ ಎಲ್ಲ ಆಗೈತಿ. ನಡೀರಿ ಹೋಗುನು. ಗಿರ್ಜಿ ಭಾಳ ದೊಡ್ಡ ತಪ್ಪು ಮಾಡಕತ್ತಿ ನೀನು. ಶಾಂತಕರ್ ಹಂಗೆ ಹೇಳು ಮನುಷ್ಯ ಅಲ್ಲಲ್ಲಿ. ನನಗಿರೋ ನಂಬಿಕೆ ನಿನಗಿಲ್ಲ ಅವ್ರ ಮೇಲೆ. ಅಲ್ಲ, ಅವ್ರು ಅಷ್ಟು ಹಾನಿ ಪ್ರಮಾಣ ಮಾಡ್ತಾ ಇದಾರೆ, ಇನ್ನೂ ನಂಬುವಲ್ಲಿ ನೀನು. ಸರಿ ಇಲ್ಲ ನೋಡು. ಎಲ್ಲರೂ ನನಗೆ ಬುದ್ಧಿ ಹೇಳೋರೆ. ಹೋತಲ್ಲಪ್ಪ ಅಷ್ಟ ಕೊಂಡೀವಿ, ಹೊಟ್ಟೆ ಬೆಂಕಿ ಬಿ ದುರಿಯಾಕತ್ತೈತಿ. ನಿಮಗೇನು ಗೊತ್ತು ಮಾತಾಡ್ತೀರಂಗ? ಅಷ್ಟ ಕೊಂಡನಿದಿ, ಹೊಟ್ಟೆ ಸಂಕಟಾಗತ್ತೈತಿ ನನಗೆ. ಅಯ್ಯೋ 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 ಅಯ್ಯೋ. ನಂದಿ ವಿಚಾರ ಪೊಲೀಸರಿಗೆ ಹೇಳಿದ್ರ ಕೈ ಸೇದ್ ಹೋಗ, ಕಾಲು ಸೇದ್ ಹೋಗ. ಅವಕ್ಕ ಕುಷ್ಠರೋಗನೇ ಬರ್ಬೇಕು ಅವಕ್ಕ. ಗಿರ್ಜಿ ಈಗ ನಮ್ಮ ಅಂತೇಳಿ ಏನು ಉಳಿಲಿಲ್ಲಲ್ಲ. ಹಿಂಗೆ ಆಕೈತಿ ಅಂತ ಮೊದ್ಲ ಗೊತ್ತಿದ್ರೆ ಎಲ್ಲರೂ ಒಂಚೂರು ಏನಾರು ಇಟ್ಕೋಬೋದಿತ್ತು ನೋಡು. ಈಗ ಅವ್ರು ಗೌರ್ಮೆಂಟಿಂದ ಏಟ್ ಕೊಡ್ತಾರೆ ಏನು? ಅಯ್ಯ ಸುಡ್ಗಾಡ್ ಗೌರ್ಮೆಂಟ್ ಅವು ತಿಂತ ಹೇಗದೆ ರಗಡಾಗಿರ್ತೈತಿ. ನಮಗೇನು ಕೊಡ್ತಾವ? ಬಾಕ್ಬಾರ್ಲಿ ಬೀಳ್ಲತ್ತಾಗ. ಒಂದು ನಿಮಿಷ ನಿಂದರಿ, ಬಂದೆ. ನೋಡ್ರಿ ಇಲ್ಲೇ ಇಷ್ಟ ಕೊಂಡ ತಗೊಂಡಿಟ್ಕೊಂಡೇನಿ. ಗಿರ್ಜಿ ಚಲೋ ಕೆಲಸ ಮಾಡಿದಿಲ್ಲ ಗಿರ್ಜಿ. ಕಡಿಮೆ ಅಂದ್ರು ಎಷ್ಟು ಕೊಂಡ ನಾಣ್ಯ ಅದಾವ ಇವು. ಈ ಚರ್ಗಿ ತುಂಬ ತೊಗೊಂಡು ಇಟ್ಕೊಂಡಿಯಾ? ಅಬ್ಬಬ್ಬಬ್ಬಾ, ಎಲ್ಲಿಟ್ಟಿಲಿ? ಮತ್ತು ಅವ್ರೆಲ್ಲ ಒಳಗೆ ಚೆಕಪ್ ಮಾಡಕ್ಕೆ ಹೋಗಿದ್ರಲ್ಲ. ಎಲ್ಲಂದ್ರ ಇಡೂ ಜಗದಾಗ ಇಟ್ಟಿದ್ದೆ ತಗೋರಿ. ಅವ್ರ ಅಪ್ಪನೂ ಅಲ್ಲಿ ಹೋಗಲ್ಲ. ಅದೇ ಎಲ್ಲಿ? ಬಚ್ಚಿಲ್ಲಾಗ ಮೈಲಿಗೆ ಏರಿದವಲ್ಲ, ಹಾಕೊಂಡ್ಬಿಟ್ಟಿದ್ದು ಒಗ್ಯಾಕಿಟ್ಟಿದ್ದೆ ಸೊಪ್ಪಿನ ಪುಡಿ ತೋಸಿ. ಆ ತೋಸಿದ ಅರ್ಬಿ ಒಳಗೆ ಈ ಚರ್ಗಿನ ಫಸ್ಟ್ ಒಂದು ಹಳ್ಯಾಗ ಹಾಕಿ ಮುಚ್ಚಿಟ್ಟು ಮ್ಯಾಗ ಅರ್ಬಿ ತೋಸಿಟ್ಟು ಬಂದಿದ್ದೆ. ಆ ಬಚ್ಚಲಕ್ಕೆ ಯಾರು ಹೋಗ್ತಾರ ಅವ್ರು? ಬಕೆಟ್ ಅಂತೇಳಿ ಹೋಗುದಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಏನು ತಿಳಿಲಿ ನಿಂದು? ಬರೀ ಅಲ್ಲೇ ಇಲ್ಲೇ ಪಾಣಿ ಹುಡುಕಿ ಹೋದ್ರು. ಇವ ಕಡಿಮೆ ಅಂದ್ರು ಏನಿಲ್ಲ ಅಂದ್ರು ನಮ್ದೊಂದು ಎಷ್ಟು ವರ್ಷ ಜೀವನ ನಡೀತೈತೆ ಏನೋ. ಇದು ಎಷ್ಟು ತಿಂದ್ರು. ಈ ಹಾಳಾದ ಗೌರ್ಮೆಂಟ್ ನಂಬಿದ್ರೆ ಕೈ ಚಿಪ್ಪ ಸಿಗುದಂತ ಗೊತ್ತು. ನಾ ಯಾಕ್ರಿ ಅಷ್ಟು ಕೊಡಕ್ಕೆ ಹೋಗ್ಲಿ? ಇದನ್ನು ಮತ್ತೆ ಯಾರ್ದಾರ ಮುಂದೆ ಹೋಗಿ ಹೇಳು ಏನ. ಮತ್ತೆ ನಿನ್ನ ಬಾಯಿ ಮೊದಲು ಸುಮ್ಮನೆ ಇರೋದಿಲ್ಲಲ್ಲ. ನನಗೆ ಯಾಕ ಅನಿಸ್ತೈತಿ, ನಿಮ್ಮ ಅಣ್ಣನ ಮಂದಿ ಹೇಳಿದ್ದಿಲ್ಲ, ನಿಮ್ಮ ಅಣ್ಣನ ಮನೆ ಓಪನಿಂಗಿಗೆ ಬಂದು ತಡ್ಕೊಲಾರ್ದ ಎಲ್ಲಿ ಪೊಲೀಸರಿಗೆ ಹೇಳಿದ್ ನಾನು ನೋಡು. ನಮ್ಮ ಫ್ಯಾಮಿಲಿ ನೀನು ಅಷ್ಟು ದರಿದ್ರ ಫ್ಯಾಮಿಲಿ ಅಂತಿಕೊಂಡ್ರೆ ನಮ್ಮ ಅಣ್ಣ ಏನಂತ ನನಗೆ ಗೊತ್ತೈತಿ. ಅವ ಯಾಕ್ರಿ ಪೊಲೀಸರಿಗೆ ಹೇಳ್ತಾನ? ಒಂದು ದಿನ ಅದ್ರೊಳಗೆ ಒಂದು ಕಾಯಿನ ಕೇಳಿಲ್ಲ ನಮ್ಮ ಅಣ್ಣ. ಏನ ಇನ್ನು ನಾ ಹೆಂಗ ಏನ? ನಮ್ಮ ಅಣ್ಣ ಮಾತ್ರ ಅಪ್ಪಟ ಬಂಗಾರ ಇದ್ದಂಗ. ಸುಮ್ಮನೆ ರೀ ಬಾಯಿ ಮುಚ್ಕೊಂಡು. ಅಪ್ಪಟ್ಟು ಬಂಗಾರ ಇದ್ದಂಗ? ಹಂಗಾರೆ ಇವನ್ನೇ ಅದಕ್ಕೆ ಇಟ್ಕೊಂಡು ನಿಮ್ಮ ಅಣ್ಣನ ತಂದು ಕರಗಿಸಿ ಏನಾರ ಮಾಡಿಸ್ಕೊಳಕ್ ಬರ್ತಿತ್ತಲ್ಲ. ಒಳ್ಳೆ ಈಡೆಗೆ ಒಂದು 50 ಇದು ಅಲ್ಲ, ಒಂದು 70-80 ಕಿಲೋ ಬಂಗಾರನ ಇದ್ನಲ್ಲ. ಅಲ್ಲ, ಅಷ್ಟು ಹಾಕೊಂಡು ಬಂಗಾರ ನಮ್ದು ಖಾಲಿ ಪೀಲಿ ಗೌರ್ಮೆಂಟ್ನವ್ರು ತೊಗೊಂಡೋದ್ರಲ್ಲ ಪೊಲೀಸರು. ನಿಮಗೆ ಏನು ಫೀಲ್ ಆಗುವಲ್ತನ್ರಿ? ನಕಲಿ ಮಾಡ್ತೀರಿ ಈ ಟೈಮ್ನಾಗ. ನನ್ನ ಹೊಟ್ಟೆ ಬೆಂಕಿ ಬಿದ್ದು ಉರಿಯಾಕತ್ತಿಲ್ಲ. ನಮ್ಮ ಬಂಗಾರ ಅನ್ಬೇಡ, ಸಿಕ್ಕಿದ ಬಂಗಾರ ಅದ. ಏನ ಅಷ್ಟರ ಸಿಕ್ತಲ್ಲ ನಮ್ಮ ನಶೀಬ್ದಾಗ. ಅಲ್ಲ ತಿಳ್ಕೊ ಇಲ್ಲಿ, ಅದೇನು ನಮ್ಮಪ್ಪಂದ ಏನು ನಿಮ್ಮಪ್ಪಂದ ಏನು? ನಿಮ್ಮ ಮಾವು ನನಗೆ ವರದಕ್ಷಿಣೆ ಕೊಟ್ಟಿದ್ದ. ಇಲ್ಲೋದಿಲ್ಲ ಏನು ಮಾಡೋಕ್ಕಾಗಲ್ಲ. ಪಾಲಿಗೆ ಬಂದಷ್ಟು ಪಂಚಾಮೃತ. ಇಷ್ಟರ ಸಿಕ್ತಲ್ಲ, ಇಷ್ಟರ ಅನುಭವಿಸಿದ್ವಲ್ಲ ಅಂತೇಳಿ ಖುಷಿ ಪಡು. ಅದರಲ್ಲೇ ಏನು ತುಸಾ ಬಂಗಾರ ಮಾಡಿಸ್ಕೊಂಡಿಯಾ? ನಾ ಮಾಡಿಸ್ಕೊಂಡೇನೆ, ಎಷ್ಟಕೊಂಡ ಮಾಡಿಸ್ಕೊಂಡೇವಿ, ಜೊತೆಗೆ ಇಷ್ಟು ತೆಗೆದಿಟ್ಕೊಂಡು ಇಷ್ಟರ ಬಂತಲ್ಲ ಅಂತೇಳಿ ಖುಷಿ ಪಡು ರೀ. ಅದು ಹೇಳಕ್ಕಾಗೋದಿಲ್ಲ ರೀ. ನಮ್ಮ ಪಿತ್ರಾರ್ಜಿತ ನಮ್ಮ ಹಿರಿಯರು ಯಾರ ಮುಚ್ಚಿಟ್ಟಿದ್ದ ನಮಗೆ ಸಿಕ್ಕಿರ್ಬೋದಲ್ಲ. ಯಾಕೆ ಅದ ಹೊಲ ಆ ಭಾಡ್ಯಾಂದಾಗಿತ್ತು. ನಾವು ಮಾರಕ್ಕೆ ತಗೊಳಕ್ಕಿಂತ ಮುಂಚೆ ಅವಂದ ಇತ್ತಲ್ಲ, ಅವಂಗೂ ಯಾಕೆ ಸಿಗ್ಲಿಲ್ಲ? ಅದು ನಮಗೆ ಯಾಕೆ ಸಿಗ್ತದೆ? ಸುಮ್ಮನಿರಿ. ಅದ್ರ ಮೇಲೆ ನಮ್ಮ ಋಣ ಇದ್ದಿದ್ದಕ್ಕೆ ಸಿಕ್ಕತಿ. ಇಂಥವೆಲ್ಲ ಮಾತಾಡ್ಬೇಡ್ರಿ. ನೋಡಿ ಓತಿಗ ನ್ಯಾಯವಾಗಿ ಓತಿಗ. ನನಗನಸ್ತತಿ ಹೋದ ಜನ್ಮದಾಗ ಕಷ್ಟಪಟ್ಟು ದುಡ್ದು ಚಿನ್ನದ ಗಟ್ಟಿ ಎಲ್ಲ ನಾವು ದೊಡ್ಡ ಶ್ರೀಮಂತ ಇದ್ವಿ ಕಾಂತತಿ. ಅದೆಲ್ಲ ಬಂಗಾರನು ನಾವ ಭೂಮಿಯ ಮುಚ್ಚಿಟ್ಟಿದ್ವಿ ಕಾಂತತಿ. ಅನುಭವಿಸಿರಕ್ಕಿಲ್ಲ. ಈ ಜನ್ಮಕ್ಕೆ ನಮಗೆ ಅದು ಸಿಕ್ಕೈತಿ, ಗೊತ್ತೇನು? ಅಬಾ ಯಾವ್ದಾರ ಕತಿ ಬರೆಯಕ ಡೀಲ್ ನೋಡ್ಲಿ ನೀನು. ಅನುಭವಿಸಿತ್ತಂತ ಸಿಕ್ಕಿತ್ತು. ಇದು ನೀಕಿನ ಹೂತ್ ಇಟ್ಟಿದ್ಲಂತ. ಯವ್ವ ಹೋಗಿ ನಿಮ್ಗೆ ಹೇಳ್ತಾನಲ್ಲ, ಇದನ್ನಾರ ತಗದಿಡ್ತೇನೆ. ಇದನ್ನು ಹೋಗಿ ಯಾರ್ದಾರ ಮುಂದೆ ಬೊಗಡ್ರಿ ಕುಡ್ದು.
ಅಲ್ಲೇ ನಾ ಕುಡಿದು ಹೇಳಿದ್ರೆ ನೀ ಕುಡಿಲಾರ್ದ ಹೇಳ್ತೀಯಲ್ಲ ಹಿಡಿಬಿಟ್ಟಿ ಈ ಮಣ್ಣನ ಮುಂದೆ ಶಾಂತಕ್ಕನ ಮುಂದೆ ನಾ ಬಂದಿದ್ದೇನೆ ಹೇಳಕ. ನಮ್ಮ ಅಣ್ಣ ಹೇಳಿಲ್ಲ ಸುಮ್ಮನಿರಿ, ಈಕಿನ ಶಾಂತಕ್ಕನ ಹೇಳಿರ್ಬೇಕು. ಶಾಂತಕ್ಕ ಹೇಳಕ್ ಸಾಧ್ಯನೇ ಇಲ್ಲ, ಮಕ್ಕಳ ಮ್ಯಾಗ ಹಣಿ ಇಟ್ಟಾಳಕ್ಕಿ. ನನಗೆ ಯಾಕ ನಿಮ್ಮ ಅಣ್ಣನ ಮ್ಯಾಗ ಅನ್ಮಗ ಇಲ್ಲ ಏನ್ ಆಗ್ತೆ ಹೆಂಡತಿ ಮುಂದೆ ಏನಾರ ಬಾಯ್ಬಿಟ್ಟಿದ್ನಲ್ಲಿ ಕೇಳ್ತಾನೆ, ಫೋನ್ ಹಚ್ಚಿ ಮಾತಾಡಿ ನಿಮಗೆ ಹೇಳ್ತಾನೆ. ಮೊದಲ ಕೆಲಸ ಮಾಡು, ಬಾಯಾಗಿಟ್ಟು ಬೂಟ್ ಹೊಡಿ. ಯಾಕ ಹೆಂಡತಿ ಮುಂದೆ ಏನಾರ ಹೇಳಿದ್ನಂದ್ರೆ ಬೈ. ನನಗನಿಸ್ತೈತಿ ಯಾವ್ದಾರ ಬಾರಿಗೆ 90 ಹೊಡ್ಯಾಕ ಹೋಗಿ ಏನಾರ ನಮ್ಮ ತಂಗಿಗೆ ಬಂಗಾರ ಸಿಕ್ಕೈತಿ ಅಂದಿಗಿಂದ ನಾನು ಕೇಳಲಿ ನಿಮ್ಮ ಅಣ್ಣ. ನಮ್ಮ ಅಣ್ಣ ಏನಂಗ ನಿಮ್ಮಂಗ ಕುಡುಕ್ ಮೂಳೆ ಅಂತ ತಿಳ್ಕೊಂಡಿರ್ನ? ಕುಡುಕ್ ನನ್ನ ಹಟೆ ಅಂತ ತಿಳ್ಕೊಂಡಿರಿ? ನಮ್ಮಣ್ಣ ಕುಡಿಯೋದಲ್ಲ ನಿಮ್ಮಂಗ. ಯಾವ ಒಂಚೂರು ಸ್ಟ್ಯಾಂಡರ್ಡ್ ಕುಡ್ಕ, ನಾವು ಒಂಚೂರು ಏನದ ಅವ್ನು ಗಪ್ ಚಿಪ್ ಕುಡ್ಕ, ನಾವೆಲ್ಲ ತುರ್ಮಂದಿ ಕುಡಿಯೋರು ಬಿಡು. ಒಳಗ 90 ಹೊಡೆದು ಊಟ ಮಾಡಿ ಮಕ್ಕೊಂತ ನಾವೊಂದು ಏನು ಹೇಳ್ತಿ ಸುಳೆ ಮಗಂದು ತೋಟದಾಗಿ ಬಂದ್ಲಿಕ್ಕೆ ಹೇಳಕ.